ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 22ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಪರಮಾತ್ಮನ ಪ್ರಾಪ್ತಿ ರೂಪವಾಗಿರುವಂತಹ ಲಾಭವನ್ನು ಪಡ್ಕೊಂಡ ಮೇಲೆ ಅದಕ್ಕಿಂತ ಯಾವುದು ಬೇರೆ ಲಾಭನೇ ಇಲ್ಲ ಅಂತ ತಿಳ್ಕೊಳ್ತಾನೋ, ಮತ್ತೆ ಭಗವಂತನ ಪ್ರಾಪ್ತಿಯ ಯಾವ ಅವಸ್ಥೆಯಲ್ಲಿ ಸ್ಥಿತನಾಗಿರ್ತಾನೋ ಅಂಥವನು ಎಂಥ ದುಃಖಗಳು ಬಂದರೂ ಕೂಡ ಅವನು ವಿಚಲಿತನಾಗೋದಿಲ್ಲ ಅಂತ ತಿಳ್ಕೊಂಡ್ವಿ. ಆಮೇಲೆ ಅನ್ನುವಂಥ ಪದದ ಪ್ರಯೋಗವನ್ನು ಇಲ್ಲಿ ಯಾಕೆ ಮಾಡಿದ್ದಾರೆ, ಮತ್ತು ಅದನ್ನು ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ಬೇರೆ ಲಾಭನೇ ಇಲ್ಲ, ಅದಕ್ಕಿಂತ ಹೆಚ್ಚು ಅಂತ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದಾರಲ್ಲ, ಅದು ಯಾಕೆ ಅನ್ನೋದನ್ನ ಕೂಡ ತಿಳ್ಕೊಂಡ್ವಿ. ಈಗ ಒಂದು ಸರಿ ಭಗವಂತನ ಪ್ರಾಪ್ತಿ ಆದಮೇಲೆ, ಅಂದರೆ ಅಲ್ಲಿ ಒಂದು ಅವಸ್ಥೆಗೆ ಹೋಗಿರ್ತಾನಲ್ಲ, ಭಗವಂತನ ಸಾಕ್ಷಾತ್ಕಾರ ಅನ್ನುವಂಥ ಒಂದು ಅವಸ್ಥೆಗೆ ಹೋಗಿರ್ತಾನಲ್ಲ, ಅದ್ರ ಬಗ್ಗೆನೇ ಇಲ್ಲಿ ಹೇಳ್ತಾ ಇರೋದು ಅಂತಂದರೆ ಅರ್ಥ. ಆಮೇಲೆ ಒಂದು ಸರಿ ಅದನ್ನು ಪಡ್ಕೊಂಡ ಮೇಲೆ ಅವನಿಗೆ ಈ ಪ್ರಪಂಚದಲ್ಲಿರುವಂಥ ಎಂಥ ಭೋಗಗಳೇ ಆಗಿರ್ಬೋದು, ಐಶ್ವರ್ಯಗಳೇ ಆಗಿರ್ಬೋದು, ಅವೆಲ್ಲ ಅವನಿಗೆ ಕ್ಷಣಭಂಗುರ, ಅನಿತ್ಯವಾಗಿರುವಂಥದ್ದು, ತುಚ್ಛವಾಗಿರುವಂಥದ್ದು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಅವನು ಈ ಜಗತ್ತಿನ ಯಾವುದೇ ವಸ್ತುವನ್ನು ಪಡೆಯೋದಕ್ಕೆ ಯೋಗ್ಯನೇ ಅಲ್ಲ ಅಂತ ತಿಳ್ಕೊಳ್ತಾನೆ. ಅಂತಂದಮೇಲೆ ಅದು ಶ್ರೇಷ್ಠ ಅಂತ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಭಾರಿ ಹೆಚ್ಚಾದ ದುಃಖದಿಂದಲೂ ವಿಚಲಿತನಾಗೋದಿಲ್ಲ ಅಂತಂದರೆ ಅರ್ಥ ಏನು? ಈ ರೀತಿಯಲ್ಲಿ ಯಾಕೆ ಹೇಳಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಪರಮಾತ್ಮ ಪ್ರಾಪ್ತ ಯೋಗಿಗೆ, ಯಾರಿಗೆ ಭಗವಂತನ ಪ್ರಾಪ್ತಿಯಾಗಿದೆಯೋ, ದೊಡ್ಡ ದೊಡ್ಡ ಭೋಗಗಳು ಮತ್ತು ಐಶ್ವರ್ಯವು ಕೂಡ ರಸಹೀನ ಮತ್ತು ತುಚ್ಛ ಅಂತ ಅನಿಸುತ್ತೆ. ಅಂದರೆ ಈಗ ಅವನಿಗೆ ಭೋಗಗಳೇ ಬೇಡ ಅಂತ ಅನಿಸುತ್ತೆ. ಎಂಥ ಐಶ್ವರ್ಯ ಸಿಕ್ಕಿದ್ರೂ ಅದರಲ್ಲಿ ಅವನ ರಸನೇ ಇರೋದಿಲ್ಲ. ಈಗ ನನಗೇನಾದರೂ ಒಂದು ಸಿಕ್ಕಿದಾಗ ಅದರಿಂದ ನನಗೆ ಏನೋ ಒಂದು ಖುಷಿ ಸಿಗಬೇಕು, ಅದರಲ್ಲಿ ನನಗೆ ಆಸಕ್ತಿ ಇರಬೇಕು, ಒಂಥರ ಅದನ್ನು ಪಡಿಬೇಕು ಅನ್ನುವಂಥದ್ದು ಇರಬೇಕು, ಪಡ್ಕೊಂಡಾಗ ಅದೊಂದು ಸಮಾಧಾನ ಅನ್ನೋದಿರಬೇಕು. ಅದಿಲ್ಲ ಅಂತಂದರೆ ಅದಿದ್ರೂ ನನಗೇನು ಅನಿಸೋದಿಲ್ಲ ಅಲ್ವಾ? ಅದು ತುಚ್ಛ ಅನ್ನೋ ಥರ ಅನಿಸುತ್ತೆ. ಅದು ಏನಕ್ಕೂ ಕೆಲ್ಸಕ್ಕೆ ಬರದೇ ಇರೋದು ಅನ್ನೋದು ಥರ ಅವನಿಗೆ ಕಾಣಿಸುತ್ತೆ. ಅಂತಂದಮೇಲೆ ಅವನು ಅದನ್ನು ಪಡೆಯೋದಕ್ಕೆ ಇಚ್ಛೆನೆ ಪಡೋದಿಲ್ಲ. ಮತ್ತು ಸಿಗಲಿಲ್ಲ ಅಂತಂದರೂ, ಅಥವಾ ಅದೇನಾದರೂ ನಮಗೆ ನಮ್ಮ ಕೈಯಿಂದ ನಾಶ ಆದರೂ ಕೂಡ ಅದನ್ನು ಲೆಕ್ಕಿಸೋದಿಲ್ಲ. ತನ್ನ ಸ್ಥಿತಿಯಿಂದ ಅವನು ಸ್ವಲ್ಪ ಕೂಡ ವಿಚಲಿತನಾಗೋದಿಲ್ಲ. ಅದೇ ರೀತಿ ಅವನು ಮಹಾ ದುಃಖಗಳ ಪ್ರಾಪ್ತಿಯಲ್ಲೂ ಕೂಡ, ಈಗ ನನಗೇನು ಇಷ್ಟ ಇರುತ್ತೋ, ಇಷ್ಟ ಇದ್ದರೆ ಅದು ಸಿಕ್ಕಿದಾಗ ನಮಗೆ ಸಂತೋಷ ಆಗುತ್ತೆ, ಸಿಗಲಿಲ್ಲ ಅಂದಾಗ ದುಃಖ ಆಗುತ್ತೆ. ಈಗ ನನ್ನೆಲ್ಲ ಒಂದು ಇಚ್ಛೆನೇ ಇಲ್ಲ ಅಂತಂದಾಗ ಅದು ಸಿಕ್ಕಿದ್ರೂ ಒಂದೇ, ಸಿಗಲಿಲ್ಲ ಅಂತಂದ್ರೂ ಒಂದೇ. ಅದೇ ರೀತಿ ಅವನಿಗೆ ದುಃಖಗಳು ಬಂದಾಗಲೂ ಕೂಡ ಅವನು ಚಲಿಸದೇ ಇರ್ತಾನೆ. ಅಂದರೆ ಏನು, ಅವನು ಯಾವುದು ಅದಕ್ಕೆಲ್ಲ ಅವನು ಇಂಪಾರ್ಟೆನ್ಸೇ ಕೊಡೋದಿಲ್ಲ ಅಂತ ಅರ್ಥ. ಈಗ ನನಗೇನೋ ಒಂದು ಇಷ್ಟನೇ ಇರೋದಿಲ್ಲ ಅಂತ ಇಟ್ಕೊಳ್ಳಿ, ಅಂಥ ಪದಾರ್ಥ ಅಥವಾ ಆ ವ್ಯಕ್ತಿ ಏನಾದರೂ ನನ್ನ ಮುಂದೆ ಬಂದರೆ ನನಗದರಲ್ಲಿಂದ ಸಂತೋಷ ಆಗುತ್ತಾ? ಇಲ್ಲ. ಅದೇ ರೀತಿ ಭಗವಂತನೇ ಅವನಿಗೆ ಸರ್ವಸ್ವ ಅಂತ ಆಗಿದ್ಮೇಲೆ ಬೇರೆ ಏನು ಬಂದರೂ ಕೂಡ ಅವನಿಗೇನೂ ಅನಿಸೋದಿಲ್ಲ. ಅವನು ನ್ಯೂಟ್ರಲ್ ಆಗಿರ್ತಾನೆ. ಅದು ಇದ್ರೂ ಓಕೆ, ಹೋದ್ರೂ ಓಕೆ, ಬಂದರೂ ಓಕೆ ಅಂತ ಅಂದ್ಬಿಟ್ಟಿರ್ತಾನೆ. ಅಂದ್ರೇನು, ಸ್ವಲ್ಪ ಕೂಡ ವಿಚಲಿತನಾಗೋದಿಲ್ಲ, ಲೆಕ್ಕಿಸೋದೇ ಇಲ್ಲ. ದುಃಖ ಬಂದರೂ ಕೂಡ ಅವನು ಸ್ವಲ್ಪನೂ ಕೂಡ ವಿಚಲಿತನಾಗೋದಿಲ್ಲ. ಇಲ್ಲಿ ದುಃಖೇನ ಜೊತೆಗೆ ಗುರುಣ ಅನ್ನುವಂಥ ವಿಶೇಷಣವನ್ನು ಕೊಟ್ಟು ಅಪಿಯ ಪ್ರಯೋಗವನ್ನು ಕೂಡ ಮಾಡಿ. ಗುರುಣ ಅಂದರೆ ಭಾರಿ ದೊಡ್ಡ ಅಂತ ಅರ್ಥ, ದುಃಖ ಅಂದರೆ ದೊಡ್ಡ ದುಃಖ, ಭಾರಿ ದೊಡ್ಡ ದುಃಖ ಅಂತ ಅರ್ಥ. ಅಪಿ ಅಂದರೆ ಕೂಡ, ಬಂದರೂ ಕೂಡ ಅಂತ ಹೇಳ್ತೀವಲ್ವ, ಆ ರೀತಿ ಮಾಡಿ. ಸಾಧಾರಣ ದುಃಖಗಳ ಮಾತು ಇಲ್ಲ. ಅಂದರೆ ಸಾಮಾನ್ಯವಾಗಿ ಸಾಧಾರಣವಾಗಿ ಏನು ದುಃಖಗಳು ಬರುತ್ತೋ ಅದ್ರ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ದೊಡ್ಡ ದೊಡ್ಡ ದುಃಖಗಳು ಬಂದರೂ ಕೂಡ ಅಂತ ಅರ್ಥ. ಆದರೂ ಅದನ್ನು ಅವನು ಏನು ಕೇರ್ ಮಾಡಲ್ಲ ಅಂತ ಅರ್ಥ. ಅದನ್ನು ಅವನು ಧೈರ್ಯಶಾಲಿ ಮತ್ತು ತಿತಿಕ್ಷು ಪುರುಷ ಕೂಡ ಸಹಿಸ್ಕೊಳ್ಬಹುದು. ಅಂದರೆ ಏನು, ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಒಂದು ದುಃಖಗಳು ಬರ್ತಾವಲ್ಲ, ಅದು ಬಂದರೆ ನಾವು ತಡ್ಕೊಳಕ್ಕಾಗಲ್ಲ, ನಾವು ಸಾಮಾನ್ಯ ಮನುಷ್ಯರು.
ಆದರೆ ಒಬ್ಬ ಧೈರ್ಯಶಾಲಿ ಆಗಿರೋನು ತಿತಿಕ್ಷಿ ಪುರುಷ ಇರ್ತಾನಲ್ಲ, ಅವನು ಅದನ್ನು ಸಹಿಸ್ಕೊಳ್ತಾನೆ. ಅಂದರೆ ಏನು, ಚಿಕ್ಕ ದುಃಖಗಳನ್ನು ಸಾಮಾನ್ಯ ಮನುಷ್ಯನು ಸಹಿಸ್ಕೊಳ್ಳಲ್ಲ, ಆದರೆ ಯಾರು ಧೈರ್ಯ, ಯಾರು ತಿತಿಕ್ಷು ಆಗಿರ್ತಾನೋ ಅಂಥವ್ನು ಸಹಿಸ್ಕೊಳ್ತಾನೆ. ಆದರೆ ಈ ಸ್ಥಿತಿಯನ್ನು ಪಡೆದಿರುವಂತಹ ಯೋಗಿ ಇರ್ತಾನಲ್ಲ, ಅವನು ದೊಡ್ಡ ದೊಡ್ಡ ಭಯಾನಕವಾಗಿರುವಂಥದ್ದು, ಅಸಹನೀಯ, ಸಹಿಸ್ಕೊಳ್ಳೋದಕ್ಕೆ ಆಗದೇ ಇರುವಂಥ ದುಃಖಗಳಲ್ಲೂ ಕೂಡ ತನ್ನ ಸ್ಥಿತಿಯಲ್ಲಿ ಅವನು ಸದಾ ಅಚಲನಾಗಿರ್ತಾನೆ ಅನ್ನುವಂಥ ಭಾವವನ್ನು ಇಲ್ಲಿ ಭಗವಂತ ತೋರಿಸ್ತಾ ಇದ್ದಾನೆ. ಈಗ ನಾವು ಇದನ್ನು ಭಕ್ತರ ಒಂದು ಚರಿತ್ರೆಗಳನ್ನು ಓದಿದಾಗ ಅವ್ರಿಗೆ ಎಂಥ ತೊಂದರೆಗಳು, ಎಂಥ ಕಷ್ಟಗಳು ಬಂದರೂ ಕೂಡ ಅವರು ಸಹಿಸ್ಕೊಳ್ಳೋದನ್ನು ನೋಡಿರ್ತೀವಿ. ಅದನ್ನು ನಾವು ಎಕ್ಸಾಂಪಲ್ ಆಗಿ ತಗೊಳ್ಬೇಕು ಅಂತಂದರೆ ಪ್ರಹ್ಲಾದ ಮಹಾರಾಜ ಆಗಿರ್ಬೋದು, ಸುಧಾಮ ಆಗಿರ್ಬೋದು, ಭಕ್ತ ಕುಂಬಾರ ಆಗಿರ್ಬೋದು, ಮೀರಾಬಾಯಿ ಆಗಿರ್ಬೋದು, ಈ ರೀತಿ ಬೇಕಾದಷ್ಟು ಜನರ ಚರಿತ್ರೆಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಅಂದರೆ ಅವರಿಗೆ ಭಗವಂತನ ಮುಂದೆ ಬೇರೆ ಏನೂ ಅನ್ಸೋದೇ ಇಲ್ಲ, ಭಗವಂತನಲ್ಲೇ ಮುಳುಗಿರ್ತಾರೆ. ಅವರಿಗೆ ಈ ಶರೀರದ ಒಂದು ಯೋಚನೆನೇ ಇರೋದಿಲ್ಲ. ಅದಕ್ಕೆ ತಾನೇ ತೊಂದರೆಗಳೆಲ್ಲ ಬರುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ನೋಡಿ, ದುಃಖಗಳಲ್ಲೂ ಕೂಡ ಅವನು ಅಚಲನಾಗಿರ್ತಾನೆ ಅನ್ನೋದನ್ನು ಇಲ್ಲಿ ಭಗವಂತ ತೋರಿಸ್ತಾ ಇದ್ದಾನೆ. ಶಸ್ತ್ರಗಳಿಂದ ಶರೀರ ತುಂಡಾಗುತ್ತೆ, ಅತ್ಯಂತ ದುಸ್ಸಹವಾದಂಥ, ಅಂದರೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥ ಚಳಿ, ಸೆಕೆ, ಮಳೆ, ಸಿಡಿಲು, ಇದೆಲ್ಲ ಕೂಡ ಶರೀರಕ್ಕೆ ಆಗುವಂಥ ಪೀಡೆಗಳು. ಅತೀ ಉತ್ಕಟ ರೋಗಜನಿತ ವ್ಯಥೆ, ತುಂಬಾ ಕಾಯಿಲೆ ಬಂದು ಅದರಿಂದ ನಮಗೆ ವ್ಯಥೆ ಆಗೋದು. ಅತಿ ಪ್ರೀತಿಯ ವಸ್ತು ನಮ್ಮಿಂದ ಅನಿರೀಕ್ಷಿತವಾಗಿ ವಿಯೋಗವಾದಾಗ, ಯಾರೋ ನಾವು ತುಂಬ ಇಷ್ಟಪಡೋರು ಸತ್ತು ಹೋದಾಗ ಅಂತ ಇಟ್ಕೊಳ್ಳಿ, ಆಗ ಮತ್ತು ಜಗತ್ತಿನಲ್ಲಿ ಕಾರಣನೇ ಇಲ್ಲದೆ ಆಗುವಂಥ ಬೇಕಾದಷ್ಟು ಅಪಮಾನಗಳು, ತಿರಸ್ಕಾರಗಳು, ನಿಂದನೆಗಳು, ಈ ರೀತಿ ಬೇಕಾದಷ್ಟು ಮಹಾ ದುಃಖಗಳಿಗೆ ಯಾವುದೆಲ್ಲ ಕಾರಣ ಇದೆಯೋ ಅದೆಲ್ಲ ಒಂದೇ ಸರಿ ಬಂದರೂ ಕೂಡ, ಈಗ ಒಂದೊಂದು ಬಂದ್ರೇ ತಡ್ಕೊಳಕ್ಕಾಗಲ್ಲ, ಆದರೆ ಒಂದೇ ಸರಿ ಅದು ಬಂದರೂ ಕೂಡ ಅವನನ್ನು ತನ್ನ ಸ್ಥಿತಿಯಿಂದ ಸ್ವಲ್ಪ ಕೂಡ ಕದಲಿಸೋದಕ್ಕಾಗೋದಿಲ್ಲ. ಇದಕ್ಕೆ ಕಾರಣ ಇಷ್ಟೇನೆ. ಯಾಕೆ ಅವ್ರಿಗೆ ಆ ರೀತಿ ಆಗುತ್ತೆ ಅಂತಂದರೆ, ಪರಮಾತ್ಮನ ಸಾಕ್ಷಾತ್ಕಾರವಾದ ಮೇಲೆ ವಾಸ್ತವವಾಗಿ ಆ ಯೋಗಿಗೆ ಈ ಶರೀರದಿಂದ ಯಾವ ಸಂಬಂಧನೂ ಉಳಿಯೋದಿಲ್ಲ. ಅವನ ಶರೀರ ಏನು ಅಂತಂದರೆ ಕೇವಲ ಲೋಕದೃಷ್ಟಿಯಲ್ಲಿ ಅವನದು ಅಂತ ಅಂದ್ಕೊಳ್ಳುತ್ತೆ. ಪ್ರಾರಬ್ಧ ಇರುತ್ತಲ್ಲ, ಆ ಪ್ರಾರಬ್ಧಕ್ಕನುಸಾರವಾಗಿ ಅವನ ಶರೀರ, ಇಂದ್ರಿಯ ಮತ್ತು ಮನಸ್ಸಿನ ಜೊತೆ ಸಾಂಸಾರಿಕ ವಸ್ತುಗಳ ಸಂಯೋಗ, ವಿಯೋಗ ಇದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಶೀತ, ಉಷ್ಣ, ಮಾನ, ಅಪಮಾನ, ನಿಂದೆ, ಸ್ತುತಿ, ಈ ರೀತಿ ಅನುಕೂಲ ಮತ್ತು ಪ್ರತಿಕೂಲ ಭೋಗ ಪದಾರ್ಥಗಳ ಪ್ರಾಪ್ತಿಯಾಗೋದು ಅಥವಾ ಅದು ವಿನಾಶ ಆಗೋದು ಎಲ್ಲವೂ ಆಗ್ತಾ ಇರುತ್ತೆ. ಆದರೆ ಸುಖ ದುಃಖಗಳ ಭೋಕ್ತೃನೇ ಅಲ್ಲಿ ಇಲ್ಲದೆ ಇರೋ ಕಾರಣ ಅವನ ಅಂತಃಕರಣದಲ್ಲಿ ಯಾವತ್ತೂ ಕೂಡ ಯಾವುದೇ ಅವಸ್ಥೆಯಲ್ಲಿ ಯಾವುದೇ ನಿಮಿತ್ತ, ಅಂದರೆ ಯಾವುದೇ ಕಾರಣದಿಂದ ಯಾವುದೇ ರೀತಿ ಸ್ವಲ್ಪ ಮಾತ್ರ, ಅಂದರೆ ಕಿಂಚಿನ್ ಮಾತ್ರ ವಿಕಾರ ಕೂಡ ಆಗೋದಿಲ್ಲ. ಪರಮಾತ್ಮನಲ್ಲಿ ಅವನ ನಿತ್ಯ ಅಟಲ ಸ್ಥಿತಿ ಹೇಗಿದೆಯೋ ಹಾಗೆಯೇ ಇರುತ್ತೆ. ಯಾಕೆ ಹೇಳಿ, ಅಲ್ಲಿ ಭೋಗಿಸೋನೇ ಇರೋದಿಲ್ಲ. ಅಲ್ಲಿ ಭೋಗಿಸೋನು ಇರೋದ್ರಿಂದ, ಇಲ್ಲಿ ನಾನು ಅನ್ನೋನು ಇರೋದ್ರಿಂದ, ನಾನಿದನ್ನೆಲ್ಲ ಭೋಗಿಸ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅನ್ನೋದ್ರಿಂದ ನಮಗೆ ಇವೆಲ್ಲ ಇರೋದು. ಸ್ತುತಿ, ನಿಂದೆ, ಮಾನ, ಅಪಮಾನ, ಶೀತ, ಉಷ್ಣ, ಅದು ಇದು ಅಂತೆಲ್ಲ ಇರೋದು. ಅಲ್ಲಿ ಭೋಕ್ತೃನೇ ಇಲ್ಲ ಅಂತಂದ್ಬಿಟ್ಮೇಲೆ ಅವನಿಗೆ ಏನಾಗುತ್ತೆ, ಏನು ಮ್ಯಾಟ್ರೇ ಆಗೋದಿಲ್ಲ. ಅವನು ಸದಾ ಭಗವಂತನಲ್ಲೇ ಅವನು ಇರ್ತಾನೆ ಅನ್ನೋದು ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.